ನ್ಯಾಷನಲ್ ಮಾರ್ನಿಂಗ್ ನಡೀತಾ ಇದೆ 3 ದಿವಸ. ಪೋಪ್ ಅವ್ರು ತೀರ್ಕೊಂಡು ಹೋಗಿರೋದ್ರಿಂದ ಪ್ಲಸ್ ಏನು ಮಂಜುನಾಥ್ ಅವರ ಒಂದು ಈ ಸಂದರ್ಭಕ್ಕೆ ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕಲ್ಲಿ ಅವ್ರು ತೀರ್ಕೊಂಡು ಹೋದ್ರು, ಅದನ್ನು ಅಟೆಂಡ್ ಮಾಡಬೇಕಾದ್ರೆ ನಿನ್ನೆ ಎಲ್ಲ ಫುಲ್ಲು ನಾವು ಅದನ್ನು ಅಟೆಂಡ್ ಮಾಡೋದಕ್ಕೆ ಆ ಕೆಲಸಗಳಲ್ಲಿ ತಮಗೆ ಮಾಹಿತಿಯನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರ ಮನೆಗೆ ಹೋಗಿದ್ದೆ, ಮಂಜುನಾಥ್ ಅವ್ರ ತಾಯಿಯವ್ರನ್ನೂ ಭೇಟಿ ಮಾಡಿದೆ, ಅವರ ಅತ್ತೆಯವ್ರನ್ನ ಭೇಟಿ ಮಾಡಿದ್ವಿ, ಮತ್ತು ಅವರ ಸಿಸ್ಟರು, ಅವ್ರ ಹಸ್ಬೆಂಡ್, ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ. ಅವ್ರ ತಂದೆಯವರು, ಮಂಜುನಾಥ್ ಅವ್ರ ತಂದೆಯವರೆಲ್ಲ ಭಾಳ ಪರಿಚಯ. ಅವರು ಗೋಪಾಲ್ ಅವ್ರಿಗೆ ಮಾಬಲ್ರಾವ್ ಅಂತೇಳಿ ಗೋಪಾಲಣ್ಣವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆಗಬಾರ್ದಾಗಿತ್ತು ಇದು ಸ್ವಲ್ಪ. ನಾನು ಅದು ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋಕ್ಕೆ ಹೋಗಲ್ಲ. ಈಗ ಫಸ್ಟ್ ಹ್ಯಾಂಡಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿದರೆ, ಅರ್ಜೆಂಟಾಗಿ ಮೃತದೇಹವನ್ನು ತೊಗೊಂಬರ್ತಕ್ಕಂಥದ್ದು, ಜೊತೆಗೆ ಸುರಕ್ಷಿತವಾಗಿ ಅವ್ರ ಮಗ 18 ವರ್ಷ ಪಲ್ಲವಿ ಅವರು ಕೂಡ ಇದ್ದಾರೆ, ಅವ್ರ ಮನೆಯವರು, ಮತ್ತು 3 ಜನರು ತೀರ್ಕೊಂಡು ಹೋಗಿದ್ದಾರೆ ನಮ್ಮ ರಾಜ್ಯದಿಂದ. ಅವ್ರನ್ನ ತರೋದಕ್ಕೆ ಅಲ್ಲೇನಾಗಿದೆ, ಅಲ್ಲಿ ಬಂದ ತಕ್ಷಣ ಅವರು ಬೇರೆ ಟೆನ್ಷನಲ್ಲಿ ಇರ್ತಾರೆ. ಈ ತೀರ್ಕೊಂಡು ಹೋಗಿರೋರನ್ನ ಅಟೆಂಡ್ ಮಾಡೋದು ಸ್ಪೀಡ್ ಕಮ್ಮಿ ಆಯಿತು ಅಂಥೇಳಿ ಗೊತ್ತಾಗಿರೋದ್ರಿಂದ ಸಂತೋಷ್ ಲಾಡ್ ಅವರು ಈಗಾಗಲೇ ಅಲ್ಲಿ ರೀಚ್ ಆಗಿದ್ದಾರೆ. ಬೆಳಗ್ಗೆ ನಾನು ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಫೋನಲ್ಲಿ ಮಾತಾಡಿದೆ. ಸಂತೋಷ್ ಲಾಡ್ ಅವರು ಇವರಿಗೆ ಫೋನನ್ನು ಪಲ್ಲವಿಯವ್ರಿಗೂ ಕೊಟ್ಟರು, ಪಲ್ಲವಿಯವ್ರಿಗೂ ಮಾತಾಡಿದೆ. ಪಾಪ ಗಾಬರಿ ಆಗಿದ್ದಾರೆ, ಯಾಕೆಂದರೆ ಒಂದೇ ಸತಿಗೆ ಅವರು ಕಣ್ಮುಂದೆ ಈ ಥರ ಆಗಿದ್ದು, ಯಾರೇ ಆಗಲಿ ನಾವು ನೆನೆಸ್ಕೊಂಡಾಗ ಹೆಂಗಾಗುತ್ತೆ ಅನ್ನೋದು. ಇಷ್ಟಾಗಲಿ, ಅವರು ಬರಬೇಕು ವಾಪಸ್ಸು, ಆದಷ್ಟು ಬೇಗ ಸುರಕ್ಷಿತವಾಗಿ ಬರಬೇಕು. ಬೇರೆ ಬೇರೆ ವಿಚಾರಗಳನ್ನು ಬೇರೆ ದಿವಸ ಮಾತಾಡೋಣ. ಆ್ಯಂಡ್ 6 o'clock ಅಲ್ಲಿಂದ ಹೊರಡುತ್ತೆ. ನಂತರ ಈಗ ತಾನೇ ವಾಟ್ಸಪ್ಪಲ್ಲೂ ಕೂಡ ಲಿಸ್ಟ್ ಬಂತು, ಎಷ್ಟು ಜನರಿಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿದ್ದಾರೆ, ಯಾರ್ಯಾರು ಎಲ್ಲಿಂದ ಕೆಲವರು ಶಿವಮೊಗ್ಗಕ್ಕೆ ಬರ್ತಾರೆ, ಕೆಲವರು ಬೇರೆ ಬೇರೆ. ಈವ್ನಿಂಗ್ 6 o'clock ಅಲ್ಲಿಂದ, ಇಲ್ಲಾಂದರೆ ಲ್ಯಾಂಡ್ ಆಗ್ತಕ್ಕಂಥದ್ದು ಅಷ್ಟೇ. ಟೈಮಿಂಗ್ ನಾನು ನೋಡಲಿಲ್ಲ, ಬಟ್ ನಾಳೆ ಐ ಥಿಂಕ್ ದೇ ವಿಲ್ ರೀಚ್ ಹಿಯರ್. ಮೃತದೇಹ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದು ನಾಳೆ ಬೆಳಗ್ಗೆ ಒಳಗೆ ಇಲ್ಲಿ ಬರ್ತಾರೆ ಅಂಥೇಳಿ ಮಾಹಿತಿ ಇದೆ. ಮತ್ತು ಮೋರ್ ಇನ್ ಡೀಟೇಲ್ಸ್ DC ಅವರಿಗೆ ಫಸ್ಟ್ ಹ್ಯಾಂಡ್ ಕೂಡ ನಾನು ಕೊಡ್ತಾ ಇರ್ತೀನಿ ಅಷ್ಟೇ, ಮತ್ತೇನಿಲ್ಲ. ಸರ್ಕಾರ ಅವ್ರ ಕುಟುಂಬದ ಜೊತೆಗೆ ಎಲ್ಲರೂ ಅಷ್ಟೇ, ಯಾರು ತೀರ್ಕೊಂಡು ಹೋಗಿದೆ ಅವ್ರ ಜೊತೆಗೆ ಸರ್ಕಾರ ಇರ್ತದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಪರ್ಸನಲ್ ಆಗಿ ಸಂತೋಷ್ ಲಾಡ್ ಅವ್ರಿಗೆ ಹಿ ಇಸ್ ಆಲ್ರೆಡಿ ರೀಚ್ಡ್. ಸೊ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಆಲ್ ದೀಸ್ ಥಿಂಗ್ಸ್. ಗೈಡ್ಲೈನ್ಸಸ್ ಕೊಡಬೇಕಾಗ್ತದೆ ಆ್ಯಂಡ್ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಾಣ ಒಂದು ಹೋದ್ಮೇಲೆ ಬರೋದಿಲ್ಲ ನಮ್ಮ ದೇಶದೊಳಗೆ, ಪ್ರಾಣ ಹೋದ್ಮೇಲೆ ಬರೋದಿಲ್ಲ. ಒಂದು ಸತಿ ನೀವು ಕರ್ಕೊಂಡು ಬರ್ತೀರಾ ಅಂದರೆ, ಜನರಿಗೆ ಬಿಡ್ತೀರಾ ಅಂದರೆ, ಇಟ್ ಈಸ್ ಯುವರ್ ಬಾಂಡ್ ಡ್ಯೂಟಿ ಟು ಗಿವ್ ಆಲ್ ಕೈಂಡ್ ಆಫ್ ಸೆಕ್ಯೂರಿಟೀಸ್. ಆ್ಯಂಡ್ ಈ ಥರ ಮ್ಯಾಸಕರ್ಸ್ ಇದೆಯಲ್ಲ, ಅದನ್ನು ಭಾಳ ಖಂಡನೆ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಖಂಡನೆ ಮಾಡೋದು ಬಿಟ್ಟು ಅವರಿಗೂ ಕೂಡ ಹೇಳಲೇಬೇಕಾಗತ್ತೆ, ಬುದ್ಧಿ ಹೇಳಬೇಕಾಗತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀರಿ. ಇಲ್ಲೇನೋ ಒಂದು, ಈಗ ನಾ ಹೇಳಿದ್ನಲ್ಲ ಈ ಎರ್ಚಾಟ, ನೀವು ಅದನ್ನೇ ಹೇಳ್ತೀರಿ, ಅಯ್ಯೋ ನೀವು ಅವ್ರಿಗೆ ಬೈತೀರಾ, ಅವ್ರು ಇವ್ರಿಗೆ ಬೈತಾರೆ, ಯಾರೇ ಆಗಲಿ, ದೇ ಹ್ಯಾವ್ ಟು, ಯಾರು ಅಧಿಕಾರ ಮಾಡ್ತಾರೆ ದೇ ಹ್ಯಾವ್ ಟು ಈ ಹೊಣೆ ತಗೋಬೇಕು. ಆ್ಯಂಡ್ ದೇ ಹ್ಯಾವ್ ಟು ಆನ್ಸರ್ ದಿಸ್ ನೇಷನ್. ದೇ ಹ್ಯಾವ್ ಟು ಆನ್ಸರ್ ದಿಸ್ ನೇಷನ್. ಅವ್ರದ್ದೇ ತಪ್ಪಾಗ್ತದೆ. ಗೈಡ್ಲೈನ್ಸಸ್ ಏನು ಮಾಡ್ತೀರಾ ನೀವು? ಸೆನ್ಸಿಟಿವ್ ಇದ್ದಾಗ ಕೆಲವು ಕಡೆಗೆ ಕೆಲವೆಲ್ಲ ರಿಲೀಸ್ ಮಾಡಿದಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ಇದೊಂದು ದುರಂತ, ಇನ್ನೇನು ಮಾಡೋಕ್ಕಾಗ್ತದೆ.